ಇರಾನ್ ಬೆದರಿಕೆ ವಿರುದ್ಧ ಗಲ್ಫ್ ರಾಷ್ಟ್ರಗಳ ಮಾಸ್ಟರ್ ಪ್ಲಾನ್ ಇದು. ಹೋರ್ಮುಜ್ ಜಲಸಂಧಿಗೆ ಪರ್ಯಾಯವಾಗಿ ಹೊಸ ಬಂದರೆ ಕಟ್ಟಿಬಿಡ್ತೀವಿ ನಾವು. ಹೋರ್ಮುಜಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಎಲ್ಲರೂ ಹೋರ್ಮುಜಿಂದನೇ ವ್ಯಾಪಾರ ಮಾಡ್ತಾ ಇದ್ರು ಮಧ್ಯಪ್ರಾಚ್ಯದವರು. 20% ತೈಲ ಪೂರೈಕೆ ಜಗತ್ತಿಗೆ ಇದೇ ಹೋರ್ಮುಜ್ ಜಲಸಂಧಿ ಮಾಡುತ್ತೆ. ಈಗ ಅಮೆರಿಕ ಇರಾನ್ ಕಿತ್ತಾಡ್ಕೊಳ್ತಾ ಇವೆ. ಹೀಗೆ ಇದ್ದರೆ ವ್ಯಾಪಾರ ನಡೆಯೋದು ಹೇಗೆ? ಇಡೀ ಜಗತ್ತು ಪರ್ಯಾಯ ಮಾರ್ಗದ ಕಡೆಗೆ ಹೋಗ್ಬಿಡ್ತಾರೆ. ಯಾರೋ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಮಾಡಬಹುದು, ಇನ್ಯಾರೋ ಸೋಲಾರ್ ಪವರ್ ಜಾಸ್ತಿ ಮಾಡ್ಕೊಳ್ಬಹುದು. ಹೀಗಾದರೆ ನಮ್ಮ ಗತಿ ಏನು? ಈ ಪ್ರಶ್ನೆ ಬಂದಾಗ ನಾವೆಲ್ಲ ತೈಲವನ್ನು ಮಾರಿಕೊಂಡೇ ಜೀವನ ಮಾಡಿ, ತೈಲವನ್ನು ಮಾರಿ ನಾವು ಶ್ರೀಮಂತರಾಗಿರೋದು. ಹೀಗೆ ಇದ್ರಾಗಲ್ಲ, ಆಗದು ಎಂದು ಕೈಕಟ್ಟಿ ಕುಳಿತಾರೆ. ಸಾಗದು ಕೆಲಸವು ಎಂದು. ಸೊ UAE, ಸೌದಿ ಅರೇಬಿಯಾ ಮತ್ತು ಇರಾಕ್ ದೇಶಗಳೇನು ಮಾಡ್ತಾ ಇವೆ, ಪ್ಲಾನ್ ಮಾಡ್ಕೊಂಡಿವೆ. ಹೋರ್ಮುಜ್ ಜಲಸಂಧಿ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು, ಜೊತೆಗೆ ಪ್ಯಾರಲಲ್ಲಿ ಪರ್ಯಾಯವಾಗಿ ಯುದ್ಧೋಪಾದಿಯಲ್ಲಿ ನಾವು ಬೇರೆ ಮಾರ್ಗಗಳನ್ನು ನಿರ್ಮಾಣ ಮಾಡಬೇಕು. ಹೋರ್ಮುಜಲ್ಲಿ ಜಗತ್ತಿನ ಒಟ್ಟು ಕಚ್ಚಾ ತೈಲದ 20% ತೈಲ ಸಾಗ್ತಾ ಇತ್ತು. ಭಾರತದ ದ್ರವೀಕೃತ ನೈಸರ್ಗಿಕ ಅನಿಲದ ಬಹುದೊಡ್ಡ ಪಾಲು ಇಲ್ಲಿಗೆ ಸಾಗ್ತಾ ಇತ್ತು. ಈಗ ಈ ಮಾರ್ಗಕ್ಕೆ ಪರ್ಯಾಯವಾಗಿ ಗಲ್ಫ್ ರಾಷ್ಟ್ರಗಳು ಹೊಸ ಪ್ಲಾನ್ ಮಾಡಿಕೊಂಡಿವೆ. ಇಲ್ಲಿ ಭೂಮಿ ಒಳಗಿನ ಬೃಹತ್ ಪೈಪ್ಲೈನ್, ಹೈಟೆಕ್ ಬಂದರು ನಿರ್ಮಾಣ ಮಾಡಬೇಕು ಅಂತೇಳಿ ಸಜ್ಜಾಗ್ತಾ ಇರೋದು ಅವು. ವೆಸ್ಟ್ ಈಸ್ಟ್ ಮೆಗಾ ಪೈಪ್ಲೈನ್ ಪ್ರಾದೇಶಿಕ ಅಸ್ಥಿರತೆ ಹೆಚ್ಚಾಗ್ತಾ ಇದ್ದಂತೆಯೇ ಎಚ್ಚೆತ್ತುಕೊಂಡಿರೋದು UAE. 252 ಮೈಲಿ ಉದ್ದದ ಪಶ್ಚಿಮ ಪೂರ್ವ ಪೈಪ್ಲೈನ್ ಯೋಜನೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅರ್ಧದಷ್ಟು ಕೆಲಸ ಮುಗಿದಿದೆ. 2027ರ ಕಟ್ಟುನಿಟ್ಟಿನ ಗಡುವಿನ ಒಳಗಡೆ ಇದನ್ನು ಪೂರ್ಣ ಮಾಡಬೇಕು ಆದೇಶ ಇದೆ. ಅಬುದಾಬಿ ಅಧಿಕಾರಿಗಳಿಗೆ ಆದೇಶವನ್ನು ಕೊಡಲಾಗಿದೆ. ಅಸ್ತಿತ್ವದಲ್ಲಿರುವ ಫುಜೈರಾ ಜಾಲದೊಂದಿಗೆ ಈ ಹೊಸ ಪೈಪ್ಲೈನ್ ಸೇರಿಬಿಟ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಲೆಕ್ಕಾಚಾರ ಇದೆ.